ನಮಸ್ಕಾರ ರೀ ಎಲ್ಲ ಮಂದಿಗೆ. ಏನಪ್ಪ ಅಂದ್ರೆ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡೋದು ರೀಸನ್ ಅಂದ್ರೆ ಇವತ್ತ ನಮ್ಮ ಬೆಂಗಳೂರಿಂದ ನಮ್ಮ ಊರಿಗೆ ಹೊಂಟೀನಿ ನೋಡಿ. ಸೊ ಇದೇ ಒಂದು ಜರ್ನಿನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದು ರೀಸನ್. ಸೊ ಬರ್ರಿ ಹೊಲಗಿತ್ತಿದ್ದೇವೆ ರೀ, ಆಲ್ರೆಡಿ ಮೆಟ್ರೋ ಸ್ಟೇಷನ್ದಾಗ ಇದ್ದೇವೆ ರೀ. ಸೊ ಅಲ್ಲಿ ಸ್ಟೋರಿಂದ ಹೊಲಗಿತ್ತು ಕೆಲ್ಸದ ಮೇಲಿಂದ. ಸೊ ಬರ್ರಿ ನೋಡೋಣ. ದಾಸರಹಳ್ಳಿಯಿಂದ ಸ್ವಲ್ಪ ಜಲ್ದಿ ಹೋಗ್ಬೇಕಾಗಿತ್ತು ನೋಡ್ರಿ. ಸೊ ಅದಕ್ಕೆ ಇಲ್ಲೇ ವೇಟ್ ಮಾಡಾಕತ್ತೀವಿ ರೀ ಮೆಟ್ರೋಕ್ಕಂತ. ನೋಡಿದಾಗ ಮೆಟ್ರೋನು ಬಂದುಬಿಡ್ತ್ರಿ. ಸೊ ಮೆಟ್ರೋ ಹತ್ಕೊಂಡು ಬಿಟ್ಟು ನೋಡ್ರಿ ತಳ ಯಶವಂತಪುರ ಕಡೆಗೆ. ಸೊ 5 ನಿಮಿಷದಾಗ ಬಂದು ಯಶವಂತಪುರ ಮೆಟ್ರೋ ಸ್ಟೇಷನ್ದಾಗ ಇಳ್ಕೊಂಡೇವು ನೋಡ್ರಿ. ಸೊ ಹಾಗೆ ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಬಂದೇವು ರೀ. ಸೊ ನೋಡ್ಬೋದು ರೀ, ನಾವು ಹೋಗೋ ಬಸವ ಟ್ರೈನು 4:55 ರೀ. ಸೊ ನಾವು ಸ್ಟೇಷನಲ್ಲಿ ಇರಬೇಕಾದ್ರೆ ಟೈಮ್ 4:21 ಆಗಿತ್ತು. ನಾವು ಹೋಗ್ಬೇಕಾಗಿರೋ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬರ್ತದೆ. ಸೊ ಹಿಂಗಾಗಿ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಾಗ ಹೊಂಟೇವೆ ನೋಡ್ರಿ. ಏನಂದ್ರಿ ಯಾವುದಕ್ಕೂ ಒಂದು ಸ್ವಲ್ಪ ಲೇಟ್ ಆಗಬಾರ್ದು ಅಂತ ಹೇಳಿ ನಾವೇ ಜಲ್ದಿ ಬಂದು ನಿಂತಿದ್ದೇವೆ ರೀ. ಯಾಕಂದ್ರೆ ಗೊತ್ತದಲ್ರಿ, ಒಂದು ಗಾಡಿ ಮಿಸ್ ಆಯ್ತಂದ್ರೆ ಡೈರೆಕ್ಟ್ 8:15 ಅದ. ಅದೊಂದು ಜನರಲ್ದಾಗ ಬೇರೆ ಹೋಗ್ಬೇಕು ಮತ್ತಾಡ್ಕೊಂತ. ಇಲ್ಲಿದಿಂದ ಹೋದವ್ರಿಗೆ ಗೊತ್ತಿರ್ತದೆ ರೀ ಹೆಂಗ ಇಲ್ಲಿ ಜನರಲ್ದಾಗ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಜಲ್ದಿನೇ ಬಂದಿನಿ ನೋಡಿ. ಈ ಯಶವಂತಪುರ ಏನು ಅದಲ್ರಿ, ಇದು ಮತ್ತಿನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಅದ ರೀ. ಆ್ಯಕ್ಚುಲಿ ಇನ್ನೂ ಇನ್ಹ್ಯಾನ್ಸ್ ಮಾಡ್ತಾರೆ ಅನ್ಸುತ್ತಿದೆ ಎಲ್ಲ. ಸೊ ಇಲ್ಲೆಲ್ಲ ವರ್ಕ್ ನಡೆದ ರೀ. ಇನ್ನು ಈ ಕಡೆಗೂ 1ನೇ ಪ್ಲ್ಯಾಟ್ಫಾರ್ಮ್ ಕಡೆಗೂ ಮತ್ತು ಆ ಕಡೆ 6ನೇ ಪ್ಲ್ಯಾಟ್ಫಾರ್ಮ್ ಕಡೆಗೂ ಎಲ್ಲ ಕಡೆ ವರ್ಕ್ ನಡೆದ್ರಿ. ಆ ಊರಿಗೆ ಯಾಕೆ ನಡೆದಿನಪ್ಪ ಈಗ ಅಂತಂದ್ರೆ, ಊರಿಗೆ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ದೋಸ್ತನಾರ ಒಬ್ಬ ಸೈಬಣ್ಣ ಅಂತೇಳಿ, ನಾವು ಅಂದ್ರೆ ಅಂಗನವಾಡಿ ಹಿಡ್ಕೊಂಡೆ ಫ್ರೆಂಡ್ಸ್ ರೀ ಎಲ್ಲರೂ. ಅಂಗನವಾಡಿ ಅಂದ್ರೆ ಒಂದೇ ಊರವರು. ಸೊ ಅದಕ್ಕೆ ಅಂಗನವಾಡಿ ಹಿಡ್ಕೊಂಡೆ ಫ್ರೆಂಡ್ಸು. ಸೊ ಇವಾಗ ಒಂದು ಎಂಗೇಜ್ಮೆಂಟ್ ಅದ, ಅದ್ರ ಸಲುವಾಗಿ ನಾಳೆಗೆ ಅದ ರೀ. ಅದಕ್ಕೆ ಎಂಗೇಜ್ಮೆಂಟಿಗೆ ಅಟೆಂಡ್ ಆಗ್ಬೇಕು ನೋಡಿರಿ. ಸೊ ಅದ್ರ ಸಲುವಾಗಿ ಇವತ್ತು ನಡೆದಿದ್ದೇವೆ ರೀ. ಇವತ್ತು ಹೋದ್ವಿ ಅಂದ್ರೆ ನಾಳೆವರೆಗೆ ಹೋಗ್ಬಿಡ್ತೇವೆ ರೀ. ನಾಳೆಗೆ ಹೋಗಿ ಅಟೆಂಡ್ ಮಾಡ್ಬೇಕು ರೀ ಒಂದು ಎಂಗೇಜ್ಮೆಂಟ್. ಅಂತೂ ಇಂತೂ ಟೈಮ್ ಓವರ್ ಆಯಿತು. ನಾವು ಊರಿಗೆ ಹೋಗೋ ಟ್ರೈನ್ ಬಂದೇ ಬಿಡ್ತಾವೆ ನೋಡ್ರಿ. ಟ್ರೈನ್ ಹೆಂಗೆ ಬರ್ತಿತ್ತು ನನ್ನ ಖುಷಿನೂ ಹಾಗೆ ಜಾಸ್ತಿ ಹಾಕೊಂತ ಹೊಲಗತ್ತಿತ್ತು ನೋಡ್ರಿ. ನಮ್ಮ ಸೀಟ್ ನಂಬರ್ ಬಂದುಬಿಟ್ಟು S8ಅಲ್ಲಿ 63 ಇತ್ತು ನೋಡ್ರಿ. ಸೊ ಅದನ್ನು ನೋಡ್ಕೊಂಡು ಹೋಗಿ ಅಲ್ಲೇ ಕುಂತ್ಕೊಂಡ್ಬಿಟ್ಟೆವು. ಟಿಕೆಟ್ ಏನು ಕನ್ಫರ್ಮ್ ಆಗಿರಲಿಲ್ಲ, RAC ಆಗಿತ್ತು. ನಮ್ಮ ಮಾತಲ್ಲಿ ಹೇಳಬೇಕು ಅಂದ್ರೆ ಒಂದೇ ಸೀಟಲ್ಲಿ ಇಬ್ಬರು ಕುಂತ್ಕೋಬೇಕಾಗಿತ್ತು. ಒಂದೇ ಸೀಟಲ್ಲಿ ಇಬ್ಬರು ಫಿಕ್ಸ್ ಆಗಿ ಸ್ಟಾರ್ಟ್ ಮಾಡಿದೆವು ನೋಡ್ರಿ ಜರ್ನಿನ. ನೀವೇನ್ರಿ ಗುಲ್ಬರ್ಗ ಸೈಡ ಮತ್ತು ಮಹಾರಾಷ್ಟ್ರ ಕಡೆಗೆ ಹೊಂಟಿರಿ ಅಂದ್ರೆ ಈ ಥರದ ಸೀನ್ಗಳು ನೋಡಿದೆ ಫೋನಲ್ಲಿ ಕೈ ಆಡಿಸ್ಕೊತ ಕೂರಕ್ಕೆ ಹೋಗ್ಬೇಡ್ರಿ. ಸೊ ಈ ಕಡೆ ಹೋಗ್ಬೇಕಾದ್ರೆ ನಿಮಗೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠನೂ ಸಿಗ್ತದೆ ರೀ. ನೀವು ಅಲ್ಲೂ ವಿಸಿಟ್ ಮಾಡ್ಬೋದು ನೋಡ್ರಿ. ಈ ಒಂದು ಜರ್ನಿದಾಗ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನೋಡ್ರಿ. ನೋಡೋರ್ದಾಗ ಕತ್ಲಿನೇ ಆಗಿಬಿಟ್ಟದ. ಊರಿಗೆ ಹೋಗೋ ಖುಷಿ ಒಳಗೆ ಏನೂ ತಿಂದಿರಲಿಲ್ಲ ನೋಡ್ರಿ. ಹಿಂಗಾಗಿ ಭಾಳ ಹಸಿವು ಅಲ್ಲಗತ್ತಿತ್ತು ನೋಡ್ರಿ. ಈ ಸ್ಟೇಷನ್ದಾಗ ಏನು ತಿನ್ಬೇಕಂತ ಗೊತ್ತಾಗದೆ ಚಿಪ್ಸ್ ಪ್ಯಾಕೆಟ್ ಎತ್ಕೊಂಬಂದು ನೋಡ್ರಿ. ತಿಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೇಳಿಬಿಟ್ಟು ಮಲ್ಕೊಂಡಿದ್ದಾರೆ. ಮಲ್ಕೊಂಡೆದ್ದು ನೋಡ್ತೀನಿ ನಾನು ಅಪೋಸಿಟ್ ಇರೋ ಪ್ಯಾಸೆಂಜರೇ ಇಲ್ಲರಿ. ಹಿಂಗಾಗಿ ನನಗೇನು ಅನ್ನಿಸ್ತಪ್ಪ ಅಂತಂದ್ರೆ ನಾನು ಇಳಿಬೇಕಾಗಿರೋ ಸ್ಟೇಷನ್ ಆಲ್ರೆಡಿ ಹೋಗ್ಬಿಟ್ಟತ್ತೇನು ಅನ್ನಿಸ್ಬಿಟ್ಟಿತ್ತು ನೋಡ್ರಿ. ಹಿಂಗಾಗಿ ಗಾಬರಿಯಾಗಿ ಎಲ್ಲ ಕಡೆ ನೋಡೋಗತ್ತಿದ್ದಾರೆ. ನೋಡೋರ್ದಾಗ ನಾವು ಇಳಿಬೇಕಾಗಿರೋ ಸ್ಟೇಷನು ಬಂದುಬಿಡ್ತು ನೋಡ್ರಿ ಹಂಗೆ. ಸೊ ಬಂದಿದ್ದೇವ್ರಿ ಇಲ್ಲಿ ದುದ್ನಿಗೆ. ಟೈಮ್ ನೋಡೋದು 5 ಆಗ್ಯದ ಈಗ. ಸೊ ಇಲ್ಲಿಂದ ಮತ್ತೆ 4 ಕಿಲೋಮೀಟ್ರ್ ಹೋಗ್ಬೇಕು ರೀ. ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಒಂದು 4 ಕಿಲೋಮೀಟ್ರ್. ಸೊ ಇವಾಗ ಅಕ್ಷಯಣ್ಣ ಹೊಂಟಾನ್ರಿ ಪಿಕಪ್ ಮಾಡಕ್ಕೆ. ಒಂದು 5-10 ನಿಮಿಷದಾಗ ಬರ್ತಾನ್ರಿ ಅವನು ಇಲ್ಲೇ. ಸೊ ಅದಕ್ಕೆ ವೇಟ್ ಮಾಡಾಕತ್ತೀನಿ ಇಲ್ಲೇ ಕುಂತ. ಸೊ ಅವ್ರು ಬರ್ನ ಸಿಗಂತ. ರಾತ್ರಿ ಜರ್ನಿ ಮಾಡೋದು ಚಲೋ ಏನು ಇಲ್ಲ ಡೇದಾಗ ಜರ್ನಿ ಮಾಡೋದು ಚಲೋ ಅಂತ ಕೇಳಿದ್ರೆ ಡೇದಾಗ ಜರ್ನಿ ಮಾಡೋದು ಚಲೋ ರೀ. ಯಾಕಂದ್ರೆ ನಾನು ನೋಡೀನಿ ಭಾಳ ಮಂದಿ ರಾತ್ರಿ ಏನು ಮಾಡ್ತಾರೆ, ಮಲ್ಕೊಂಡಿರ್ತಾರ ನೈಟ್ದಾಗ ಜರ್ನಿ ಮಾಡ್ಬೇಕಾದ್ರೆ. ಸೊ ಅವ್ರು ಸ್ಟಾಪ್ ಬಂದಾಗ ಎದ್ದೇಳಕ್ಕೆ ಆಗಲ್ಲ ಒಂದ್ಸಲ. ಕೆಲವೊಬ್ರು ಎಚ್ಚರ ಇರ್ತಾರೆ, ಇನ್ನು ಕೆಲವೊಬ್ರು ಅಲಾರಾಮ್ ಇಟ್ಕೊಂಡು ಹೇಳ್ತಾರೆ, ಇನ್ನು ಕೆಲವೊಬ್ರು ಮಲ್ಕೊಂಡೇ ಬಿಡ್ತಾರೆ. ನಾನು ಬಂದು ಎಷ್ಟು ಸಲ ನೋಡಿದ್ದೀನಿ ಅಷ್ಟು ಸಲ ಮೋಸ್ಟ್ ಆಫ್ ದಿ ಟೈಮ್ ಒಬ್ರಿಲ್ಲ ಒಬ್ಬರು ಅವ್ರ ಸ್ಟೇಷನ್ ಹೋದ್ಮೇಲೆ ಎದ್ದು ಹೇಳ್ತಾರೆ, ಹೋಯ್ತು ಅಂತ ಕೇಳ್ತಾರೆ ಮತ್ತೆ ಆಮೇಲೆ. ಸೊ ಡೇದಾಗ ಜರ್ನಿ ಮಾಡಿರಿ, ಸೇಫ್ ಆ್ಯಂಡ್ ಸೆಕ್ಯೂರ್ ಇರ್ತದೆ.
ಟ್ರೈನ್ ನಮ್ಮ ಪ್ಲೇಸಿಗೆ ಬರ್ಲಿಕ್ಕೆ 20 ಮಿನಿಟ್ಸ್ ಇರ್ಲಿಕ್ಕಾಗಿಯೇ ನಾ ಕಾಲ್ ಮಾಡಿ ಹೇಳಿದೆ ಅಕ್ಷಯನಾಗ. ಸೊ ಅದಕ್ಕೆ ಅವ್ರು ಆನ್ ಟೈಮ್ ಬಂದಿದ್ದರು, ನನಗೆ ವೇಟ್ ಮಾಡೋ ನೆಸೆಸಿಟಿನೂ ಇರಲಿಲ್ಲ ನೋಡ್ರಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಕ್ಷಯನಾಗ ಒಬ್ಬನಿಗೆ, ಬಟ್ ಅವನ ಜೊತೆ ಗಿರೀಶ್ ಅಣ್ಣನೂ ಬಂದಿದ್ದಾನೆ ರೀ. ಸೊ ಇದ್ರ ಮೇಲೆ ತಿಳ್ಕೊಬೋದು ರೀ ಫ್ರೆಂಡ್ಶಿಪ್ ಲೆವೆಲ್ ಹೆಂಗಿರ್ತದೆ ಬಾಯ್ಸ್ದು ಅಂತೇಳಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ರಾತ್ರಿ ಎಲ್ಲ ನೋಡ್ಕೊಂಡು ಬಂದಿ ನಾವು, ನೆಟ್ವರ್ಕ್ ಇಲ್ಲ ಅಂದ್ರೂ. ಬೈಕ್ ಮೇಲೆ ಕುಂತು ಮನೆಗೆ ಹೋಗದೆ ಫಸ್ಟ್ ಹೋಗಿದ್ದೆ ಚಹಾ ಕುಡ್ಲಿಕ್ಕೆ ರೀ. ಹೌದ್ರಿ, ನಮ್ಮ ಕಡೆಗೆಲ್ಲ ಫಸ್ಟ್ ಚಹಾ ಆಮೇಲೆ ಮುಂದಿನ ಕೆಲಸ ನೋಡ್ರಿ. ಚಹಾ ಕುಡ್ಕೊಂಡು ಬರೋಷ್ಟರಲ್ಲಿ ಬೆಳಕು ಕರೆದಿತ್ತು ನೋಡ್ರಿ. ಇನ್ನೂ ಮನ್ಯಾಗೂ ಯಾರೂ ಎದ್ದಿದ್ದಿಲ್ಲ. ನಾವು ಬಂದು ಬಾಗಿಲು ಬಡ್ದಾಗ ಎಲ್ಲರೂ ಎದ್ದರ್ರಿ. ಮನೆಯೊಳಗೆ ಕಾಲು ಇಡೋತನೂ ಹಂಗೆ ಇತ್ತು ನೋಡ್ರಿ ನಮ್ಮ ಎಕ್ಸೈಟ್ಮೆಂಟ್. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಯಥಾಸ್ಥಿತಿ ನಮ್ಮ ಡೈಲಿ ರೊಟೀನ್ ಆದ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡೇವ್ರಿ. ನಮ್ಮ ಜೊತೆಗೆ ನಮ್ಮ ಗುಂಡನೂ ವರ್ಕೌಟ್ ಮಾಡಿದ್ರಿ. ನಮ್ಮ ಗುಂಡ ಮತ್ತಾರೋ ಅಲ್ರಿ, ನಮ್ಮ ಅಣ್ಣನ ಮಗ. ಅವ್ನ ಒರಿಜಿನಲ್ ಹೆಸರು ಬಂದುಬಿಟ್ಟು ಆಯುಷ್. ನಾವು ಪ್ರೀತಿಯಿಂದ ಮನೆಯಲ್ಲಿ ಎಲ್ಲರೂ ಗುಂಡ ಅಪ್ಪು ಅಂತ ಹೇಳಿ ಕರಿತೇವೆ ನೋಡ್ರಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಉಪ್ಪಿಟ್ಟು ಮಾಡಿರಿ ನೋಡ್ರಿ. ಮಸ್ತ್ನಾಗ 2 ಗಂಗಾಳ ಜಡದು ಮತ್ತು ನಮ್ಮ ಗುಂಡನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕುಂತೇವ್ರಿ. ಇವಳೇ ನೋಡ್ರಿ ನಮ್ಮ ಅಣ್ಣನ ಮೊದಲೇ ಮಗಳು ಆಯುಷಿ ಅಂತ. ಪ್ರೀತಿಯಿಂದ ಮನೇಲಿ ಎಲ್ಲರೂ ಗುಬ್ಬ ಅಂತ ಕರಿತೇವೆ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ಎಂಗೇಜ್ಮೆಂಟ್ಗೆ ಹೋಗ್ಬೇಕಂತೇಳಿ ನಮ್ಮೂರು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದೇವು ನೋಡ್ರಿ. ಈ ನಡ್ಬಾರ್ಕೇನು ಕುಂತ ನೋಡ್ರಿ, ಇವಂದೇ ರೀ ಇವತ್ತು ಎಂಗೇಜ್ಮೆಂಟ್. ನಾವೇ ಎಂಗೇಜ್ಮೆಂಟ್ ಹುಡುಗನ್ನ ಕರ್ಕೊಂಡು ಹೊಂಟಿದ್ದೇವೆ ನೋಡ್ರಿ. ಇಲ್ಲಿಂದ ಎಂಗೇಜ್ಮೆಂಟ್ ಪ್ಲೇಸಿಗೆ ಹೋದ್ಮೇಲೆ ಸಂಸ್ಕೃತಿ ಮತ್ತು ಪದ್ಧತಿ ಹಂಗೆ ನಮ್ಮ ಹುಡುಗನ್ನ ಹುಡುಗಿ ಕಡೆಯವರು ವೆಲ್ಕಮ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ನಮ್ಮ ಹುಡುಗಂಗೆ ಎಂಗೇಜ್ಮೆಂಟ್ ಬಗ್ಗೆ ಇರೋ ಇವತ್ತು ಫೀಲಿಂಗ್ಸ್ ಏನಪ್ಪ ಅಂತ ಕೇಳಗತ್ತೇವೆ ನೋಡ್ರಿ. ದಿವಸ ಹೆಂಗದ ನಿಮ್ಮ ಫೀಲಿಂಗ್ಸ್ ಅಂತ ಕೇಳೋ. ಏನಿಲ್ಲ ಕೇಳ. ನಮ್ಮ ಹುಡುಗ ಸ್ವಲ್ಪ ನಾಚಿಕೆ ಸ್ವಭಾವ ರೀ, ಹಿಂಗಾಗಿ ಮಂದಿಗೆ ನೋಡಿ ನಾಚ್ಕೊಂಡು ಏನೂ ಹೇಳಿಲ್ಲ ನೋಡ್ರಿ. ಇದೆಲ್ಲ ಮುಗಿಸ್ಕೊಂಡು ಅವನಿಗೆ ರೆಡಿ ಮಾಡಿ ತಂದು ಕೂರಿಸ್ದೇವು ನೋಡ್ರಿ ಎಂಗೇಜ್ಮೆಂಟ್ ಸೆಟಪ್ದಾಗ. ನೋಡೋರ್ದಾಗ ಎಂಗೇಜ್ಮೆಂಟು ಮುಗ್ದೋಯ್ತು ನೋಡ್ರಿ. ಅವಾಗಿಂದ ಯಾವುದಕ್ಕೆ ವೇಟ್ ಮಾಡಾಗಿತ್ತು ಆ ಟೈಮ್ ಬಂದೇ ಬಿಡ್ತು ನೋಡ್ರಿ. ವೆರೈಟಿ ಊಟ ಇತ್ತು, ಸರಸಿ ಜಡ್ದೇವು ನೋಡ್ರಿ 2 ಗಂಗಾಳ. ಊರಲ್ಲಿ ಬಂದು ಊರಲ್ಲಿ ಎಲ್ಲರ ಜೊತೆ ನಕ್ಕೊಂತ ಆಡ್ಕೊತ ಇದ್ದು ಮಜಾ ಮಾಡಿ ಮತ್ತೆ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೊತೀನಿ ರೀ. ಇದೇ ಥರದ ಮುಂದಿನ ವಿಡಿಯೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ ಶೇರ ಕಮೆಂಟ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮಂತ ಅಲ್ಲಿ ತನಕ ಬಾಯ್ ಧನ್ಯವಾದಗಳು.